ಬಹಳ ಬಿದ್ದು ಸುತ್ತೋಗಿದ್ರು. ಎಮರ್ಜೆನ್ಸಿ ವಾರ್ಡಲ್ಲಿ ಇಬ್ಬರಿದ್ರು. ಒಬ್ರು ICU-ನಲ್ಲಿದ್ರು, ಅಬ್ದುಲ್ ಕುಮಾರ್ ಅಂತೇಳಿ. ಫುಲ್ಲು ಸೀರಿಯಸ್ ಅಲ್ಲಿ ಇದ್ರು. ಬಂದು ನಮ್ಮನೆ ಹತ್ರ ಇರೋರು, ಚರ್ಚಿಗೆ ಬರೋರು, ಪಾಸ್ಟ್ರು ಎಲ್ಲರೂ ಬಂದು ನೋಡೋರು. ಅದೇ ರೀತಿಯಾಗಿ ಆಶ್ರಮ ಅಂತ ನಮ್ಮ ಅಕ್ಕ ಕೂಡ ಬಂದಿದ್ರು, ಅಲ್ಲಿಗೆ ನಮ್ಮ ಅಣ್ಣ ಬಂದಿದ್ರು. ಅದನ್ನ ಅಲ್ಲಿರೋಂಥ ಸಿಚುವೇಶನ್ ಎಲ್ಲ ನೋಡಿ ಇಲ್ಲಿ ಬಂದು ಫೋನ್ ಮಾಡಿ ನನಗೆ ಹುಡುಗರು ಫೋಟೋ ಹಾಕ್ಬೋದು, ನಾವು ಪ್ರಾರ್ಥನೆ ಮಾಡ್ತೀವಿ ಅಂತೇಳಿ ಫೋನ್ ಮಾಡಿದ್ರು. ಫುಲ್ಲು ಸೀರಿಯಸ್ ಇದ್ರು. ಋತ್ವಿಕ್ ಅಲ್ಲೆಲ್ಲೂಯ್ಯ. ಈ ಮಗನಿಗೆ ಮೊಕ್ಕ ಎಲ್ಲ ಸುಟ್ಟು, ಕೈಗಳೆಲ್ಲ ಸುಟ್ಟು, ಕಾಲೆಲ್ಲ ಸುಟ್ಟಿದ್ರು. ಆಮೇಲೆ ಏನಂದ್ರೆ ಇಂಜೆಕ್ಷನ್ ಹಾಕಕ್ಕ ನರನೇ ಸಿಕ್ಕಿಲ್ಲ, ಅಸಲ್ ನರನೇ ಸಿಕ್ಕಿಲ್ಲ. ಅದ್ಭುತ್ ಕುಮಾರ್ ಕೂಡ ಇದ್ದ, ಮೂವರು ಅವ್ರಿಗೆ ತೀರ್ಕೊಂಡು ಹೋಗಿ ಇದೇ ಸಮಸ್ಯೆನೆ. ಕೈಯೆಲ್ಲ ಸುಟ್ಟಾಗ ನರ ಸಿಕ್ಕಿಲ್ಲ ಅಂತೇಳಿ ಸೆಂಟ್ರಲ್ ಲೈನ್ ಹಾಕ್ತೀವಿ ಅಂತೇಳಿ ಇದು ಮಾಡಿದಾಗ ಅವ್ರಿಗ ಇದಾದ. ಅದೇ ರೀತಿ ಇದು ಕೂಡ ಆಗಿತ್ತು. EMO ಫುಲ್ ಸೀರಿಯಸ್ ಇದ್ರು, ಇಬ್ರು ಸೀರಿಯಸ್ ಇದ್ರು. EMO 2 ದಿನ ಮಾಮೂಲಿ ಜನರಲ್ ವಾರ್ಡ್ ಅಲ್ಲಿ ಇದ್ರು. ಆಮೇಲೆ ಮತ್ತೆ ICU ಕಳಿಸಿದ್ರು. ಈಗ ಫಸ್ಟ್ ಇಂದಾನೆ ಜನರಲ್ ವಾರ್ಡ್ ಅಲ್ಲಿ ಇದ್ದ. ಬಟ್ ಚೆನ್ನಾಗಿದ್ದ. ಏನಂದ್ರೆ ಇಂಜೆಕ್ಷನ್ ಮಾಡಕ ನರ ಸಿಗ್ತಾ ಇಲ್ಲ, ಸೆಂಟ್ರಲ್ ಲೈನ್ ಹಾಕ್ಬೇಕು ಅಂತ ಹೇಳಿದ್ರು. ನನಗೆ ಫುಲ್ ಭಯ ಆಗಿ ನಮ್ಮ ಅಣ್ಣಗೆ ಫೋನ್ ಮಾಡಿದ್ದೆ, ನಮ್ಮ ಅಕ್ಕ ಪ್ರೇಯರ್ ಮಾಡಕ್ಕ ಹಿಂಗ ನರ ಸಿಗ್ತಾ ಇಲ್ಲ, ಸೆಂಟ್ರಲ್ ಲೈನ್ ಹಾಕ್ತೀವಿ ಅಂತಿದಾರ. ಅವಾಗ ಕೂಡ ಅದ್ಭುತ ಸೆಂಟ್ರಲ್ ಲೈನ್ ಹಾಕ್ತೀವಿ ಅಂತೀನಿ ಕರ್ಕೊಂಡು ಹೋಗಿದ್ದು. ಫುಲ್ ಸೀರಿಯಸ್ ಆಗಿದೆ ಅಂತ ಹೇಳಿದೆ. ಕಣ್ಣೀರಿನಿಂದ ನಮ್ಮ ಅಕ್ಕ ನಾನು ಪ್ರಾರ್ಥನೆ ಮಾಡ್ತೀನಪ್ಪ, ನೀನು ಬಂದು ನಮ್ಮ ಸನ್ನಿಧಿಯಲ್ಲಿ ಸಾಕ್ಷಿ ಹೇಳ್ಬೇಕಂತೇಳಿ ಹೇಳಿದ್ರು. ಸರಿಯಾಗಿ ನಾನು ಬರ್ತೀನಿ, ಬಂದು ನನ್ನ ಮಕ್ಕಳು ಚೆನ್ನಾಗಾದ್ಮೇಲೆ ಎಲ್ಲರೂ ಕರ್ಕೊಂಡು ನಿಮ್ಮ ಸನ್ನಿಧಿಯಲ್ಲಿ ನಿಂತು ನಾನು ಸಾಕ್ಷಿಯಾಗಿ ಹೇಳ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ದೇವರು ಪ್ರಾರ್ಥನೆ ಕೇಳಿ ಈ ಮಕ್ಕಳಿಗೆ ಸ್ವಸ್ಥತೆ 1 ಅವರಲ್ಲೇ ದೇವರು ಅದೇ ಜಾಗದಲ್ಲೇ ಸುಟ್ಟ ಗಾಯದಲ್ಲೇ ನರ ಸಿಗುವಂತೆ ಮಾಡಿದ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನೀವೆಲ್ಲರೂ ಉಚಿತ ಸಾಕ್ಷಿಯನ್ನು ಕೇಳುತ್ತಿದ್ದೇನೆ. ಆಮೇಲೆ ದೇವರಿಗೆ ಅಸಾಧ್ಯವಾದದ್ದು ಬೈಬಲ್ ಅಲ್ಲಿ ವಿಷಯ ಇದೆ ಗೊತ್ತಾ? ಶದ್ರಕ್ ಮೆಷಿಕಾದಲ್ಲಿ ಬೆಂಕಿಯಲ್ಲಿ ಹಾಕಿದ್ರು ಕೂಡ ಕರ್ತನ ಸ್ತುತಿ ಸ್ತೋತ್ರಗಳಿಂದ ಇಳಿದು ಬಂದು ಅವರ ಪ್ರಾಣಗಳನ್ನ ತಪ್ಪಿಸಿದ್ದಾರೆ. ಇವತ್ತು ನಾನು ಯಾವಾಗಲೂ ಒಂದು ವಿಷಯ ಹೇಳೋದೇನಂದ್ರೆ, ಇವ್ರಿಗೆ ಹೇಳೋದೇನಂದ್ರೆ, ಪ್ರಾರ್ಥನೆ ಮಾಡಿ ಭಯ ಭಕ್ತಿಯಿಂದ ಬದುಕ್ರಿ. ಜೀವನದಲ್ಲಿ ಐಶ್ವರ್ಯವೂ ಬರ್ತದೆ, ಐಶ್ವರ್ಯವೂ ಹೋಗ್ತದೆ. ಆದ್ರೆ ದೇವರು ಮಾತ್ರ ನಮ್ಮ ಬಿಟ್ಟು ಹೋಗೋದಿಲ್ಲ. ಆದ್ರೆ ಇವತ್ತು ಕಳೆದುಕೊಂಡದಕ್ಕಿಂತ ಹೆಚ್ಚಾದ ಅಭಿಷೇಕ ಆಶೀರ್ವಾದ ನಿಮ್ಮ ಮೇಲೆ ದೇವರು ಮಾಡ್ತಾನೆ. ನಿಮ್ಮಿಬ್ಬರನ್ನ ಆಶೀರ್ವದಿಸ್ತಾನೆ. ಇಬ್ಬರು ಮಕ್ಕಳನ್ನ ಕಾಲು ಕಲ್ಲಿಗೆ ತಗಲದಂತೆ ನೀವು ಪ್ರಾರ್ಥನೆಯಲ್ಲಿ, ದೇವರ ವಾಕ್ಯದಲ್ಲಿ ಭಕ್ತಿಯಿಂದ ಬದುಕಿದೆ. ಅಂತಂದ್ರೆ ಸಮಯ ದೇವರಿಗೆ ಕೊಡ್ರಿ, ಸಮಯ ನಿಮ್ಮ ಕುಟುಂಬಕ್ಕೆ ಕೊಡ್ರಿ. ನಾನು ಅದನ್ನು ಹೇಳ್ತೇನೆ. ಇನ್ನು ಮುಂದೆ ಯಾವ ಮಠವಂತ ಶಕ್ತಿಗಳು ಕೆಲಸ ಮಾಡಲ್ಲ. ಇನ್ನು ಮುಂದೆ ಯಾವ ವಿಷಯಗಳು ನಿಮ್ಮ ಜೀವಿತಗಳಲ್ಲಿ ಆರಂಭ ಆಗಿತ್ತು ಅದು ಅಂತ್ಯ ಆಗೋಗ್ತದೆ. ನೀವು ನಿಮ್ಮ ಜೀವಿತಗಳಲ್ಲಿ ಇದಕ್ಕಿಂತ ಸೌಂದರ್ಯವುಳ್ಳವರಾಗಿ ನಿಮ್ಮ ಮಕ್ಕಳು ಬದಲಾಗ್ತಾರೆ. ಇನ್ನು ಕೆಲವು ದಿನಗಳಲ್ಲಿ ಆಶೀರ್ವಾದ ಬರ್ತದೆ. ಅಲ್ಲಿ ತಂದಿರೋ ಬುದ್ಧಿಯ ಪ್ರಾರ್ಥನೆ ಮಾಡಿದ ಎಣ್ಣೆಲ್ಲ ದಿನ ಮಕ್ಕಳು ಹಚ್ಕೊಂಡೇನೆ. ಸಂಪೂರ್ಣವಾಗಿ ಮೊದಲು ಫೋಟೋ ಏನಿದೆ ಅದಕ್ಕೆ 2ರಷ್ಟು ಮಹಿಮೆ ದೇವರು ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಬದುಕಿಸಿದಾರೆ, ದೊಡ್ಡ ಆಶೀರ್ವಾದ. ಹಲ್ಲೆಲೂಯಾ. ಮರಣದ ಛಾಯೆಯಿಂದ ದೇವರು ಬಡಿಸಿದಾರೆ ಅಂದ್ರೆ ಎಷ್ಟೋ ಜನರು ಪ್ರಾರ್ಥನೆ, ಅವರ ಕುಟುಂಬದ ಮಾಡಿದ ಪುಣ್ಯ ಕೆಲಸಗಳು ಇವತ್ತು ಇವನು ಊಟ ಹಚ್ತಾ ಇದ್ದಾನಲ್ಲ, ಇದು ನಾಳೆ ಇನ್ನೊಂದು ತಲೆಮಾರೆಲ್ಲ ಇವನು ಕಾಪಾಡ್ತಾರೆ. ಹಲ್ಲೆಲೂಯಾ. ನಿಮ್ಗೆ ಯಾಕೆ ನಾನು ದುಡ್ಡು ಖರ್ಚು ಮಾಡ್ರಿ ಅಂತ ಹೇಳಿ ನಿಮ್ಮನ್ನ ಮತ್ಕೊಳ್ಳೋದು ಎದಕ್ಕಿಲ್ಲ, ಇದು ನಿಮ್ ಜೀವಿತಗಳನ್ನ ಕರ್ತದೆ. ಇವತ್ತು ಏನು ದೇವರ ಮಂದಿರದಲ್ಲಿ ತನ್ನ ಭಕ್ತರಿಗಾಗಿ ಧಾರಾಳ ಮನಸ್ಪೂರ್ವಕವಾಗಿ ರುದ್ರರಾಗಿ ಇವರಾಗಿ ಮತ್ತೆ 2 ಅಕ್ಕ ತಂಗಿದ್ರು, ಕುಟುಂಬಸ್ಥರು, ಅವರ ತಾಯಿ ಪ್ರೀತಿಯಿಂದ ಇಷ್ಟು ದೂರ ಬಂದು ಇವತ್ತು ಇದನ್ನ ಮನುಷ್ಯರು ಆಶೀರ್ವದಿಸ್ತಾರೆಲ್ಲ ಗೊತ್ತಿಲ್ಲ, ಪರಲೋಕದ ದೇವರು ಇವತ್ತು ಆನಂದ ಪಡ್ತಾ ಇರ್ತಾನೆ. ಹಲ್ಲೆಲೂಯಾ. ಇದು ಡಬಲ್ ಆಗ್ತದೆ. ಅವನ ಮನೆಗಳಲ್ಲಿ ಸೊನ್ನೆಗಳು ನೋಡಲಾರ್ದಷ್ಟು ಐಶ್ವರ್ಯ ಬರ್ತದೆ, ಅದು ಗ್ಯಾರಂಟಿ. ಜನ ಹೊಟ್ಟೆ ಕಿಚ್ಚು ಕೊಡ್ತಾರೆ ಅಂತ ಅವ್ರ ನಿಸರ್ಗ ಹೊಲದಲ್ಲಿ ಬೀಜ ಬಿತ್ತಿ ಫಲ ಕಂಡಾಗ ಅವ್ರು ನೀನ್ ಇಲ್ಲಿಂದ ಹೋಗ್ಬಿಡು ಅಂತ ಅಂದ್ಬಿಟ್ರಂತೆ. ರಾಜ್ಯದಲ್ಲಿ ಎಲ್ಲರೂ ಅಂತ ಆಶೀರ್ವಾದಗಳು ಬರ್ತದೆ. ನಿಮ್ ಬದುಕಿನಲ್ಲಿ ಈಗ ಅಳ್ತಾ ಇದೆಯಾ, ನಗದಿಯಾ, ಅವಮಾನ ಮಾಡಿದವ್ರ ಮುಂದೆ ಮತ್ತೆ ನಿಂತ್ಕೊಳ್ತೀಯಾ, ಹೇಗೆ ಮಾಡೋರು ನೋಡಿ ಚಿಂತಿಸ್ಬೇಡ, ಕೋಪಗೊಳ್ಬೇಡ. ಅರ್ಥ ಆಗ್ತದೆ? ಅಂದ್ರೂ ಅಂದ್ರೂ ಬಾಧೆ ಪಡಬೇಡ. ಅದೆಲ್ಲ ಆಶೀರ್ವಾದ ತಗ ದೇವರ ಬಲಪಡಿಸುವ ಆಶೀರ್ವಾದ. ಗೊತ್ತಿಲ್ಲದ್ರೆ ಮಾತಾಡ್ತಾರೆ ಅಷ್ಟೇ.
ಪ್ರಾರ್ಥನೆ ಮಾಡಿ ನಿಮ್ಮ ಜೀವಿತಗಳ ಆಶೀರ್ವಾದ ಆಗ್ತದೆ. ಪ್ರಾರ್ಥನೆ ಮಾಡೋಣ. ಇವ್ರ ಕುಟುಂಬಕ್ಕಾಗಿ ಪ್ರಾರ್ಥನೆ ಎಲ್ಲ